ದೇವ್ರು ನಾವು ನಮಸ್ಕಾರ ಮಾಡ್ತೀವಿ, ಪೂಜೆ ಮಾಡ್ತೀವಿ. ದೇವ್ರು ನಮಗೆ ವರ ಕೊಟ್ಟಿಲ್ಲ ಅಂತಂದಾಗ ಅವಾಗ ದೇವ್ರಿಲ್ಲ ಬಿಡ, ನಾನು ಪೂಜೆ ಮಾಡಿದೆ, ನಮಸ್ಕಾರ ಹೊಡೆದೆ, 50 ಸತಿ ಈಡ್ಗಾಯ ಹೊಡೆದೆ, ದೊಡ್ಡ ದೊಡ್ಡ ಹೋಮ್ಗಳು ಮಾಡಿದೆ, ಏನೂ ವರ್ಕ್ ಆಗಿಲ್ಲ, ದೇವರಿಲ್ಲ ಅಂತ ಹೇಳ್ಬಿಡಿ. ದೇವರಿಲ್ಲ ಅನ್ನೋದು ಭಯ ಅಲ್ವಾ, ಅದು ಕೇಳಲ್ಲ. ಆದರೆ ಜ್ಯೋತಿಷ್ಯನ ದೂಷಿಸ್ಬೋದು. ಜ್ಯೋತಿಷ್ಯ ಮತ್ತು ದೇವರು ಭಾಳ ಹತ್ರದಲ್ಲಿದ್ದಾರೆ, ಮೈಂಡಲ್ಲಿ ಇಟ್ಕೊಳ್ಳಿ. ಯಾರಾದರೂ ಜ್ಯೋತಿಷ್ಯ ಸುಳ್ಳು ಅಂತ ಹೇಳಿದ್ರೆ ಅವ್ರದ್ದೆಲ್ಲ ಕರ್ಮ ನೀವು ಕಳ್ಕೊತೀರ. 9 ಗ್ರಹದ ಕರ್ಮ ನೀವು ತೊಳೆಯೋಕ್ಕಾಗಲ್ಲ. ಮನುಷ್ಯರ ಕರ್ಮ ನೀವು ಕಳ್ಕೊಬೋದು. ಇವತ್ತಿರ್ತಾನೆ ನಾಳೆ ಹೋಗ್ತಾನೆ ಮನುಷ್ಯ, ಆದರೆ ಗ್ರಹಗಳ ಕರ್ಮ ಕಳ್ಕೊಳಕ್ಕಾಗಲ್ಲ. ಅದಕ್ಕೆ ನಿಮಗೆ ಹೇಳೋದು, ಸತ್ಯವಾಗಿರ್ತಕ್ಕಂಥದ್ದನ್ನು ಶೋಧನೆ ಮಾಡಿ ಸತ್ಯಾಸತ್ಯ ತಿಳ್ಕೊಂಡು ಮಾತಾಡಬೇಕೇ ಹೊರತು ಸುಮ್ಮನೆ ಬಾಯಿಗೆ ಬಂದಿಂಗೆ ಮಾತಾಡ್ತಕ್ಕಂಥದ್ದಲ್ಲ. ಹಾಗೆ ಸಾಡೆ ಸಾತಿಗೆ ಬರೋಣ ವಾಪಸ್ಸು. ಸಾಡೆ ಸಾತಿ ಅಂತಕ್ಕಂಥ ಒಂದು ವಿಚಾರ, ನಿಮ್ಮ ಜಾತಕದಲ್ಲಿ ದಶಾಭುಕ್ತಿ ಅಂತರ್ಭುಕ್ತಿಲಿ ಶನಿ ಬರಲೇಬೇಕು. ಬಂದಿರತಕ್ಕಂಥ ಸಂದರ್ಭದಲ್ಲಿ ನಿಮ್ಮ ಲಗ್ನದಿಂದ ಅದೇ ಶನಿ 6ನೇ ಮನೆ, 8ನೇ ಮನೆ, 12ನೇ ಮನೇಲಿ ಬಂದಾಗ ಸಾಡೆ ಸಾತಿ ಹೆವಿಯಾಗಿ ಎಫೆಕ್ಟ್ ಆಗುತ್ತೆ. ಯಾಕಂದರೆ 6 ರೋಗವನ್ನು ತರ್ತಕ್ಕಂಥದ್ದು, ದುಡ್ಡನ್ನು ಕಳ್ಕೊಳ್ತಕ್ಕಂಥದ್ದು, ಕಳ್ತನ ಮಾಡಿಸ್ತಕ್ಕಂಥದ್ದು, ವೃತ್ತಿ ಇರ್ಬೋದು, ಅದು ಬೇರೆ ಪ್ರಶ್ನೆ, ಆದರೆ ಬೇರೆ ಸಮಸ್ಯೆ ಕೊಡ್ತಕ್ಕಂಥದ್ದು. 8ನೇ ಮನೆ ಆಕ್ಸಿಡೆಂಟ್ ಮಾಡ್ತಕ್ಕಂಥದ್ದು, ಯಾರಾದರೂ ಪಾರ್ಟ್ನರ್ಶಿಪ್ ಕರ್ಕೊಂಬಂದು ಅವರಿಂದ ಮೋಸ ಮಾಡ್ತಕ್ಕಂಥದ್ದು. 8ನೇ ಮನೆ ಜೊತೆಲಿರ್ತಕ್ಕಂಥವರೇ ನಿಮಗೆ ಬೆನ್ನಿಗೆ ಚೂರಿ ಆಗ್ತಕ್ಕಂಥದ್ದು 8ನೇ ಮನೆ. ಹಾಗೆ 12ನೇ ಮನೆ ವ್ಯಯಭಾವ, ಅಂದರೆ ಕಂಪ್ಲೀಟಾಗಿ ಬೆಡ್ ರಿಡನ್ ಮಾಡ್ತಕ್ಕಂಥದ್ದು, ಕಂಪ್ಲೀಟಾಗಿ ಏನಕ್ಕೋ ದುಡ್ಡು ಹಾಕಿ ಲಾಸ್ ಮಾಡ್ಕೊಳ್ತಕ್ಕಂಥದ್ದು, ಮನೆ ಕಮ್ಮಿ ರೇಟಿಗೆ ಮಾರ್ತಕ್ಕಂಥದ್ದು. ಇವೆಲ್ಲ 6, 8, 12 ಸಾಡೆ ಸಾತಿ ಬಂದಿದೆ. ಅದೇ ಶನಿ ನಿಮ್ಮ ಲಗ್ನದಿಂದ 6ನೇ ಮನೆ, 8ನೇ ಮನೆ, 12ನೇ ಮನೆ ಬಂದಿದೆ. ಆ ಸಮಯದಲ್ಲಿ ನಮಗೆ ಬರುತ್ತೆ. ಸೊ ಅತ್ಯಂತ ಡೇಂಜರ್ ಯಾವುದು ಅಂದರೆ, ನಿಮ್ಮ ಲಗ್ನದಿಂದ ಚಂದ್ರ 7ನೇ ಮನೇಲಿರೋದು, ನಿಮಗೆ ಸಾಡೆ ಸಾತಿ ಸ್ಟಾರ್ಟ್ ಆಗಿರೋದು. ದಿ ಮೋಸ್ಟ್ ಡೇಂಜರಸ್ ನಿಮ್ಮ ಚಂದ್ರ 7ನೇ ಮನೇಲಿರೋದು. ಯಾಕೆಂದರೆ 7ನೇ ಮನೆ ಬಂದಾಗ ಶನಿ 6ನೇ ಮನೆ, 7ನೇ ಮನೆ, 8ನೇ ಮನೆ 2 ಮನೆಗಳು ತೊಗೊಂಡ್ಬಿಡುತ್ತಲ್ಲಿ. 6, 8 ತೊಗೊಂಡ್ಬಿಡ್ತು. ಆ 7.5 ವರ್ಷದಲ್ಲಿ 5 ವರ್ಷ ಸಫರ್ ಮಾಡ್ತೀರಾ. ಶನಿ ದಶೆ ಇರಬೇಕು, ದಶಾನೂ ಇರಬೇಕು. ಆವಾಗ ಶನಿ ನಿಮ್ಮ 7ನೇ ಮನೇಲಿರ್ತಕ್ಕಂಥ ಚಂದ್ರ ಪಾಸಾಗಬೇಕು. ಇದು ಟ್ರೈಡ್ ಆ್ಯಂಡ್ ಟೆಸ್ಟೆಡ್ ಅಸ್ಟ್ರಾಲಜಿ. ಈ ರೀತಿ ಅಸ್ಟ್ರಾಲಜಿ ಕಳೆದ 20 ವರ್ಷದಲ್ಲಿ ಯಾರೂ ಕೊಟ್ಟಿಲ್ಲ, ಮುಂದೆ ಯಾರು ಇನ್ನು 10 ವರ್ಷ ಕೊಡಲ್ಲ. ಎಲ್ಲ ವಿಭೂತಿಗಳು ಹಾಕ್ಕೋಬೋದು, ತ್ರಿಶೂಲ ಇಟ್ಕೋಬೋದು. ಯಾರೂ ಕೂಡ ಸ್ಟೂಡೆಂಟ್ಸ್ನ ಹುಟ್ಟಾಕಿಲ್ಲ. ಇಲ್ಲಿ ಕರ್ನಾಟಕದಲ್ಲಿ ಯಾವುದೇ ಗುರುಗಳು ಸ್ಟೂಡೆಂಟ್ಸ್ನ ಹುಟ್ಟಾಗಿಲ್ಲ. ಅದನ್ನು ಹುಟ್ಟಾಕಿರ್ತಕ್ಕಂಥದ್ದು ಏಕೈಕವಾಗಿರ್ತಕ್ಕಂಥ ಸಂಸ್ಥೆ ನಕ್ಷತ್ರ ನಾಡಿ ಮಾತ್ರವೇ.